ಇವತ್ತು ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಒಂದು ಪ್ರಾಡಕ್ಟ್ನ ಹೇಗೆ ಬುಕ್ ಮಾಡೋದು ಮತ್ತು ಹೇಗೆ ಲಾಗಿನ್ ಡೀಟೇಲ್ಸ್ನ ಅಪ್ಲೋಡ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊರಿ. ಹೀಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಕಾಣೋದೆ ಇದು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು. ನಿಮಗೆ ಬೇಕಾದಂಥ ಪ್ರಾಡಕ್ಟ್ನ ಹುಡುಕಲು ಮೇಲೆ ಒಂದು ಸರ್ಚ್ ಟ್ಯಾಬ್ ಇದೆ. ನಿಮ್ಮ ನೆಚ್ಚಿನ ಪ್ರಾಡಕ್ಟ್ಗಳನ್ನು ಹುಡುಕಿಯಿಂದ ಅಲ್ಲಿ ಕ್ಲಿಕ್ ಮಾಡಿ ಮತ್ತು ನಿಮಗೆ ನೆಚ್ಚಿನ ಪ್ರಾಡಕ್ಟ್ ಏನು ಬೇಕು. ಎಕ್ಸಾಂಪಲ್ ನಾನು ಇವತ್ತು ಸ್ಯಾರಿನ ಹುಡುಕ್ತಾ ಇದ್ದೀನಿ. ಸ್ಯಾರಿ ಅಂತ ಟೈಪ್ ಮಾಡ್ತೀನಿ, ಸರ್ಚನ್ನು ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸ್ಯಾರಿ ಅಂತ ಕೊಟ್ಟ ತಕ್ಷಣ ನಿಮಗೆ ಹಲವಾರು ವಿಧವಾದ ಸ್ಯಾರಿಗಳು ಬರ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಿಮಗೆ ಯಾವುದೋ ಒಂದು ಇಷ್ಟವಾದ ಸ್ಯಾಲ್ರಿ ಅಥವಾ ಒಂದು ಪ್ರಾಡಕ್ಟನ್ನು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಅದು ಸ್ಯಾಲ್ರಿಯ ಕೆಲವೊಂದು ಫೋಟೋಗಳು, ಸ್ಯಾರಿಯ ಫೋಟೋಗಳು ಮತ್ತು ಅದರ ಪ್ರೈಸ್ ಎಷ್ಟು ಮತ್ತು ಡೆಲಿವರಿ ಯಾವಾಗ ಬರುತ್ತೆ, ಅದರ ರಿವ್ಯೂಸ್ ಹೇಗಿದೆ ಎಲ್ಲ ನಿಮಗೆ ಕಾಣುತ್ತೆ ಸ್ಕ್ರೀನ್ ಮೇಲೆ. ಕೆಲವೊಂದು ಜನ ರಿವ್ಯೂಸ್ ನೋಡಿಬಿಟ್ಟು ಇದನ್ನ ಅಪ್ಲಿಕೇಶನ್ನ ಪ್ರಾಡಕ್ಟನ್ನ ಬುಕ್ ಮಾಡ್ತಾರೆ. ಆ ರಿವ್ಯೂಸ್ಗೆ ಇನ್ನೊಂದು ವಿಡಿಯೋನ ತೋರಿಸ್ತೇನೆ ನಿಮಗೆ. ಇವತ್ತು ಸದ್ಯ ಈಗ ಖರೀದಿಸಿ ಅಂತ ಒಂದು ಬಟನ್ ಇರುತ್ತೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಅಲ್ಲಿ ಮುಂಚೆ ವಿಳಾಸ ಇದ್ದರೆ ನಿಮ್ಮ ವಿಳಾಸ ಸೇವ್ಡ್ ಇರುತ್ತದೆ. ಇಲ್ಲವಾದಲ್ಲಿ ಅಲ್ಲಿ ಒಂದು ಆಪ್ಷನ್ನ ಮೂಲಕ ನೀವು ವಿಳಾಸವನ್ನು ಹೇಗೆ ಟೈಪ್ ಮಾಡೋದು ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ವಿಳಾಸ ಇದು ಮಾಡಿದ ನಂತರ ಆ ವಿಳಾಸವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಬೆಲೆ ಎಷ್ಟು ನಿಮಗೆ ಯಾವಾಗ ಬರುತ್ತೆ, ಡೆಲಿವರಿ ಚಾರ್ಜಸ್ ಏನಾರು ಎಕ್ಸ್ಟ್ರಾ ಆಗುತ್ತಾ ಇಲ್ಲ, ಇಲ್ಲಿ ಉಚಿತ ಡೆಲಿವರಿ ಅಂತ ಇದೆ. ₹40 ಇತ್ತು. ಆಫರ್ ಇರೋ ಪ್ರಕಾರ ಇದು ₹40 ಉಚಿತ ಡೆಲಿವರಿ ಇರ್ತದೆ. 10ರಿಂದ 10ನೇ ತಾರೀಕಿನಿಗೆ ಇದು ನಮ್ಮ ಅಡ್ರೆಸ್ಸನ್ನು ತಲುಪುತ್ತೆ ಅಂತ ಹೇಳಿದ್ದಾರೆ. ಸೊ ದರದ ಐಟಮ್ ಇಲ್ಲಿ ಕೊಟ್ಟಿದ್ದಾರೆ. ₹6,000 ಎಷ್ಟು, ₹5,999 ಇತ್ತು. ರಿಯಾಯಿತಿ ₹5,360. ಇದು ಫಾರ್ ಎಕ್ಸಾಂಪಲ್ ಅಷ್ಟೇ, ಇಲ್ಲಿ ಯಾವುದೇ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ. ₹639. ಸೊ ಮುಂದುವರಿಸಿ ಅಂತ ಕೊಡಬೇಕು. ಹೀಗೆ ಮುಂದುವರಿಸಿದೆ ಕೊಟ್ಟ ನಂತರ ನೀವು ಯಾವ ಥರ ಪೇ ಮಾಡ್ತೀವಿ ಅಂತ ಕೇಳುತ್ತೆ. ಯಾವ ಥರ ಪೇ ಮಾಡ್ತೀರ, ಅಥವಾ ಆನ್ಲೈನ್ UPI ಮಾಡ್ತಿದ್ದೀರಾ, ಫೋನ್ಪೇನ ಅಥವಾ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಏನು ಯೂಸ್ ಮಾಡ್ತೀರಾ, ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ. ಸ್ವಲ್ಪ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡೋದಾದರೆ ಕ್ಯಾಶ್ ಆನ್ ಡೆಲಿವರಿನ ಹೀಗೆ ಕ್ಲಿಕ್ ಮಾಡಿ ಅಲ್ಲಿ ತೋರಿಸುತ್ತೆ. ನಿರ್ವಹಣೆ ವೆಚ್ಚ ಭರಿಸಲು 5 ಅತ್ಯಂತ ಸ್ವಲ್ಪ ವಿಧಿಸಲಾಗುತ್ತೆ. ಕ್ಯಾಶ್ ಆನ್ ಡೆಲಿವರಿಗೆ ₹5 ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತಾರೆ. ಈ ಆರ್ಡರ್ನ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆರ್ಡರ್ ದೃಢೀಕರಿಸಿ ಅಂತ ಕೇಳ್ತಾ ಇದೆ. ನಿಮ್ಮ ಆರ್ಡರ್ ಇವಾಗ ದೃಢೀಕರಣ ಆಯಿತು. ಇದು